ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಾತ್ಸಲ್ಯ ಮನೆಯ ಗೃಹಪ್ರವೇಶ. ಕೆಆರ್ಪೇಟೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಾತ್ಸಲ್ಯ ಸೂರಿನಡಿಯಲ್ಲಿ ನಿರ್ಮಾಣವಾಗಿರುವ ನೂತನ ಗೃಹ ಪ್ರವೇಶದ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಜಿಲ್ಲಾ ನಿರ್ದೇಶಕರಾದ ಯೋಗೀಶ್ ನೂತನ ಮನೆಯನ್ನು ಹಸ್ತಾಂತರ ಜೊತೆಗೆ ಕೀ ಗೊಂಚಲನ್ನು ನೀಡಿ ಸನ್ಮಾನಿಸಿ ಗೌರವಿಸಿದರು. ಕೆಆರ್ಪೇಟೆ ತಾಲೂಕು ಸೋಮನಹಳ್ಳಿ ವಲಯದ ಮಾಂಬಾಳಿ ಗ್ರಾಮದ ಬೋರಮ್ಮರವರಿಗೆ ಧರ್ಮಸ್ಥಳದ ವತಿಯಿಂದ 1,35,000 ವೆಚ್ಚದಲ್ಲಿ ಕಟ್ಟಿಸಿಕೊಟ್ಟಿರುವ ಮನೆಯನ್ನು ಇಂದು ಪೂಜಾ ಕೈಂಕರ್ಯಗಳೊಂದಿಗೆ ಹಸ್ತಾಂತರಿಸಲಾಯಿತು. ಇದೇ ಸಮಯದಲ್ಲಿ ಜಿಲ್ಲಾ ನಿರ್ದೇಶಕರಾದ ಯೋಗೀಶ್ ನೂತನ ಮನೆಯನ್ನು ಹಸ್ತಾಂತರ ಜೊತೆಗೆ ಕೀ ಗೊಂಚಲನ್ನು ನೀಡಿ ಸನ್ಮಾನಿಸಿ ಗೌರವಿಸಿ ಮಾತನಾಡಿದ ಅವರು, ರಾಜ್ಯಾದ್ಯಂತ ಸಾವಿರಾರು ಸಂಖ್ಯೆಯಲ್ಲಿ ಅನಾಥರು, ನಿರ್ಗತಿಕರು, ಬಡವರು, ಸೂರಿಲ್ಲದವರು ಕಷ್ಟದಿಂದ ಜೀವನ ಸಾಗಿಸುತ್ತಿರುವುದು ಅರಿತಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕಾವಂದರು ಪೀಠಾಧಿಪತಿ ಶ್ರೀ ವೀರೇಂದ್ರ ಹೆಗ್ಗಡೆ ಹಾಗೂ ಶ್ರೀಮತಿ ಹೇಮಾವತಿ ಹೆಗ್ಗಡೆ ಅವರ ಮಾರ್ಗದರ್ಶನದಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ವಾತ್ಸಲ್ಯ ಸೂರಿನಡಿಯಲ್ಲಿ ರಾಜ್ಯದಲ್ಲಿ ಸುಮಾರು 22,000 ಮನೆಗಳನ್ನು ನಿರ್ಮಾಣ ಮಾಡುವ ಮೂಲಕ ಎಷ್ಟೋ ಅನಾಥರಿಗೆ ಬೆಳಕಾಗಿದ್ದಾರೆ. ವೃದ್ಧರಿಗೆ ಪ್ರತಿ ತಿಂಗಳು 1,000 ಮಾಸಾಸನ ನೀಡುತ್ತಾ ಬರುತ್ತಿರುವುದು ಶ್ಲಾಘನೀಯ ಕಾರ್ಯನಿರ್ವಹಿಸುತ್ತದೆ. ಅಲ್ಲದೆ ನೂರಾರು ಸಾಮಾಜಿಕ ಕಾರ್ಯಗಳನ್ನು ಹಮ್ಮಿಕೊಂಡು ಶ್ರಮಿಸುತ್ತಿರುವ ಹೆಮ್ಮೆಯ ವಿಷಯ ಎಂದು ತಿಳಿಸಿದರು. ಅನೇಕ ಇಂತಹ ಕಾರ್ಯಕ್ರಮಗಳು ಆಗ್ತಾ ಇರ್ತದೆ. ಅದರಲ್ಲಿಯೂ ಕೂಡ ಬಹಳ ಪ್ರಾಮುಖ್ಯವಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 22,000ಕ್ಕೂ ಹೆಚ್ಚು ನಿರ್ಗತಿಕರನ್ನು ಗುರುತಿಸಿ ಅವರಿಗೆ ಪ್ರತಿ ತಿಂಗಳು 1,000 ಹಾಗೆ ಮಾಸಾಸನವನ್ನು ಕೊಡ್ತಾ ಇದ್ದೇವೆ. ಆ ಮಾಸಾಸನವನ್ನು ಪಡೆಯುವಂಥವರಲ್ಲಿ ಯಾರಿಗೆ ಮನೆ ಇಲ್ಲ, ಸ್ವಂತ ಮನೆ ಇಲ್ಲ, ಅಥವಾ ಯಾರ್ದಾದ್ರೂ ಮನೆ ಜಗಳಿಯಲ್ಲೋ ದೇವಸ್ಥಾನದಲ್ಲಿಯೋ ಮಲಗ್ತಾರೆ ಅಂಥವರಿಗೆ ಜಾಗ ಇದ್ದರೆ ಅಥವಾ ಯಾರಾದರೂ ದಾನಿಗಳು ಈ ರೀತಿಯಲ್ಲಿ ಏನು ಮನೆಯನ್ನು ನಿರ್ಮಾಣ ಮಾಡಲಿಕ್ಕೆ ಭೂದಾನವನ್ನು ಮಾಡ್ತಾರೆ ಅಂತ ಹೇಳಿದರೆ, ಸಹಾಯವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಅಂಥವರಿಗೆ ಮನೆಯನ್ನು ನಿರ್ಮಾಣ ಮಾಡಿಕೊಡುವಂಥ ಒಂದು ಕೆಲಸವನ್ನು ಮಾಡ್ತೇವೆ. ಹಾಗಾಗಿ ಬೋರಮ್ಮರವರಿಗೆ ಕೂಡ ಅವರಿಗೆ ನಿಜವಾಗಿ ಅವರಿಗೆ ಮಗ ಇದ್ದರೂ ಕೂಡ ಅವರನ್ನು ನೋಡಿಕೊಳ್ಳುವುದಿಲ್ಲ, ಮತ್ತು ಅವರ ಸಂಬಂಧಿಕರು ಕೂಡ ಇದ್ದಾರೆ, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಯಾರೂ ಕೂಡ ಅವರನ್ನು ನೋಡಿಕೊಳ್ಳುವುದಿಲ್ಲ. ಅವರೇ ಬಂದು ನಮಗೊಂದು ಮನೆಯನ್ನು ರಿಪೇರಿ ಮಾಡಿಕೊಡಿ ಅಥವಾ ವಸ್ತು ಮಾಡಿಕೊಡಿ ಅಂತ ಕೇಳಿಕೊಂಡಾಗ ಬಹುಶಃ ಅವರಿಗೆ ಮನೆಯನ್ನು ನಿರ್ಮಾಣವನ್ನು ಮಾಡಿಕೊಟ್ಟಿದ್ದೇವೆ. ಮನೆಯನ್ನು ಡೆಮಾಲಿಷ್ ಮಾಡುವಾಗಲೂ ಕೂಡ ಆ ಮನೆಯನ್ನು ಏನು ಇದ್ದಂಥದ್ದನ್ನು ಅದನ್ನು ಡೆಮಾಲಿಷ್ ಮಾಡಲಿಕ್ಕೆ ಕೂಡ ಯಾರೂ ಕೂಡ ಸಹಾಯ ಇರಲಿಲ್ಲ. ಆ ಸಂದರ್ಭಗಳಲ್ಲಿ ನಮ್ಮ ಮಲ್ಲಿಕಾರ್ಜುನ ಸರ್ ಅವರು ಇದಕ್ಕೆ ಬೇಕಾದಂಥ ಡೆಮಾಲಿಷ್ ಮಾಡಲಿಕ್ಕೆ ಬೇಕಾದಂಥ ಖರ್ಚನ್ನು ಕೊಟ್ಟು ಡೆಮಾಲಿಷನ್ನು ಮಾಡಿ ಇವತ್ತು ಮನೆಯನ್ನು ನಿರ್ಮಾಣ ಆಗಿದೆ. ನಿರ್ಮಾಣ ಆಗುವಂಥ ಸಂದರ್ಭಗಳಲ್ಲಿ ಅನೇಕ ಮಂದಿ ಅದು ಹಾಗೆ ಆಗಬೇಕು ಹೀಗೆ ಆಗಬೇಕು ಅಂತೆಲ್ಲ ಬಂದಿತ್ತು. ಆದರೂ ಕೂಡ ಇವತ್ತು ನಮ್ಮ ಕ್ಷೇತ್ರದ ಈ ಒಂದು ಡಿಸೈನ್, ಈ ಮನೆಯನ್ನು ನಾವು ಏನು ಕೂಡ ಮಾಡಿಫೈ ಮಾಡಲಿಕ್ಕಾಗೋದಿಲ್ಲ. ಈ ಮನೆಯ ಸ್ಕೆಚ್ಚನ್ನು ಹೇಗಿರಬೇಕು ಅಂತ ಹೇಳಿ ಎಲ್ಲವನ್ನ ಹೇಳಿರುವವರು ಮಾತೃಶ್ರೀ ಅಮ್ಮನವರು. ಬಹುಶಃ ಮನೆಯ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರು ಕೂಡ ಮಾತೃಶ್ರೀ ಅಮ್ಮನವರ ಒಂದು ಕಲ್ಪನೆಯಿಂದ ಬಂದಂಥ ಕಾರ್ಯಕ್ರಮ. 2018, 19, 20ರಲ್ಲಿ ಕೋವಿಡ್ ಬಂದಾಗ ನಾವು ಮಾಸಾಸನವನ್ನು ಕೊಡ್ತಾ ಇದ್ದೇವೆ. ಆ ಸಂದರ್ಭಗಳಲ್ಲಿ ಅವರ ಮನೆ ಹೋಗಿ ತಲುಪಿಸಲಿಕ್ಕೆ ಅದು ಕಷ್ಟ ಆಗ್ತಾ ಇತ್ತು. ನಮ್ಮ ಕಾರ್ಯಕರ್ತರೇ ಹೋಗಿ ಅವರಿಗೆ 1,000 ರೂಪಾಯಿಯನ್ನು ಕೊಡ್ತಾ ಇದ್ರು. ಆಗ ಆ ಫೋಟೋವನ್ನು ಧರ್ಮಸ್ಥಳಕ್ಕೆ ಕಳಿಸಿದಾಗ ಅಮ್ಮನವರು ಇಂಥವರಿಗೆ ಅಂದರೆ ಆ ಮನೆಯ ಪರಿಸ್ಥಿತಿಯನ್ನು ನೋಡುವಾಗ ಕೇವಲ ಮನೆಯನ್ನು ಕೊಟ್ಟರೆ ಸಾಕಾಗುವುದಿಲ್ಲ, ಇದು ಮಾಸಾಸನ ಕೊಟ್ಟರೆ ಸಾಕಾಗುವುದಿಲ್ಲ, ಇವರಿಗೆ ಸೂರಿನ ಅವಶ್ಯಕತೆ ಇದೆ ಅಂತ ಹೇಳಿ ಮನಗಂಡು ಆವತ್ತಿನಿಂದ ಇವತ್ತು ಮನೆ ನಿರ್ಮಾಣ ಕಾರ್ಯಗಳು ಪ್ರಾರಂಭ ಆಗಿ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಹೊಸ ಮನೆ ಮತ್ತು ರಿಪೇರಿಯನ್ನು ಸೇರಿ ಸುಮಾರು 1,500ಕ್ಕೂ ಹೆಚ್ಚು ಈ ರೀತಿಯ ಮನೆಗಳನ್ನು ನಿರ್ಮಾಣ ಇವತ್ತು ಆಗಿದೆ. ಹಾಗಾಗಿ ಇವತ್ತು ಬೋರಮ್ಮರವರಿಗೆ ನಾವು ಈ ಮನೆಯನ್ನು ಇವತ್ತು ಹಸ್ತಾಂತರವನ್ನು ಮಾಡ್ತಾ ಇದ್ದೇವೆ. ಇವತ್ತಿನಿಂದ ಅವರ ಒಂದು ಕನಸಿನ ಮನೆ ಇವತ್ತು ಅವರಿಗೆ ಸಿಕ್ಕಿದೆ ಅಂತ ನಾನು ಭಾವಿಸಿಕೊಂಡು ಮುಂದಕ್ಕೆ ಅವರು ಈ ಮನೆಯಲ್ಲಿ ಜೀವನವನ್ನು ಮಾಡುವಾಗ ಅವರಿಗೆ